ಏಯ್ ಏನಂತ ಹೇಳ್ಕೊಂಡಿಲ್ಲ ನೀ ನಿನ್ನ ಪಕ್ಕ ಕುಡಕಂತ ಅಯ್ಯಯ್ಯೋ ನಮ್ಮಪ್ಪ ಕುಡ್ದಿನ್ ಟಿವಿ ಹೊಡೆದಿ ಮಂಗೇನ್ ಮಾರ್ಯವನ. ಏಯ್ ನಾಟಕ ಮಾಡ್ಬೇಡಿ ಎದ್ದೇಳಲೇ. ಅದನ್ನ ರಿಪೇರಿಗೇನ ತಗೊಂಡೋಗಿದ್ನಿ. ರಿಪೇರಿ ಆಗಂಗಿಲ್ಲ ಅಂತ ನಿಮ್ಮ ಅಪ್ಪ ಕೊಟ್ಟು ಟಿವಿ ಹೋದ್ರ ಹೋಗ್ಲಿ ಬಿಡ, ಆದ್ರ ನಾ ಇವತ್ ಬಿಗ್ ಬಾಸ್ ಹೆಂಗ್ ನೋಡ್ಲಿ? ಏ ಅದ ಬೇಡ ಬಾಯ್ ಮುಚ್ಚ, ಹೊಸ ಟಿವಿ ತರೋ ನಡಿ. ಅಳಂಗಿಲ್ಲ, ಆದ್ರ ಹೊಸದು ಬಾದಂದ್ರೆ ಹಿಂಗ ಹೋಗ್ಯಾವ ನೀನ. ಈ ಸತಿ ಟಿವಿ ಹಾಳಾಗೋದಿಲ್ಲ ತಗೋಲಿ. ಟಿವಿ ಹಾಳಾಗಂಗಿಲ್ಲ ಅನ್ನಕ್ ಅದಕ್ಕೆ ಲಿಂಬೆ ಹಣ್ಣು ಕಟ್ತೀಯನ? ಲಿಂಬಿ ಹಣ್ಣು ತರಾನ, ಆದ್ರ ಲಿಂಬಿ ಹಣ್ಣು ಅಲ್ಲ. ಗಾಳಿ, ಸುಂಟ್ರ ಗಾಳಿ, ಸುನಾಮಿ, ಹೈ ವೋಲ್ಟೇಜು, ಲೋ ವೋಲ್ಟೇಜು, ಕರೆಂಟ್ ಫ್ಲಕ್ಚುಯೇಷನ್ ಏನ್ ಬೇಕಾದ್ ಬರ್ಲಿ, ಆದ್ರೆ ನಮ್ ಟಿವಿಗೆ ಏನು ಆಗೋದಿಲ್ಲ. ಹಂಗೆಂಗ? ಹೆಂಗಂದ್ರ ನಮ್ಮ ಟೆಕ್ನಿಕ್ ಸ್ಟೆಬಿಲೈಸರ್ ಇಂದ. ವಾವ್ ಪವಿ, ಹೊಸ ಟಿವಿ ಮತ್ತು ಸ್ಟೆಫ್ಲೈಸರ್. ಇನ್ ನಮ್ ಟಿವಿ ಬಾದಾಗಂಗಿಲ್ಲಲ್ಲ. ಮೇಡ್ ಫಾರ್ ಈಚ್ ಅದರ್, ನಮ್ಮಿಬ್ರಂಗ. ಹೌದು ಶ್ವೇತಾ, ಎಲ್ಲಿವರೆಗೂ ಟೆಕ್ನಿಕಲ್ ಸ್ಟೆಬಿಲೈಸರ್ ಇರ್ತೈತಲ್ಲ ಅಲ್ಲಿವರೆಗೂ ನಮ್ಮ ಟಿವಿಗೆ ಏನೇನೂ ಆಗೋದಿಲ್ಲ. ನಿಮಗೂ ಏನಾರ ಟೆಕ್ನಿಕಲ್ ಸ್ಟೆಬಿಲೈಸರ್ ಬೇಕಂದ್ರೆ ನಿಮ್ಮ ನಿಯರ್ ಬೈ ಎಲೆಕ್ಟ್ರಾನಿಕ್ ಶಾಪ್ ಒಳಗೆ ಹೋಗಿ ನೀವು ಕೇಳ್ಬೋದು. ಇಲ್ಲ ಅಂತಂದ್ರೆ ಇವ್ರದ್ದು ಆನ್ಲೈನ್ನಾಗ ಒಂದು ವೆಬ್ಸೈಟ್ ಐತಿ, ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಎಲ್ಲೂ ಸಿಗ್ಲಿಲ್ಲಪ್ಪ ಅಂತಂದ್ರೆ ಕಡೆಗೆ ಬಯೋ ಒಳಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಐತಿ, ತಪ್ಪದ ಕಾಲ್ ಮಾಡಿರಿ, ನಾನು ನಿಮ್ಗೆ ಸ್ಟೆಬಿಲೈಸರ್ನ ಕಳಿಸ್ಕೊಡ್ತೀನಿ.